ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಅಂಕುಶ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಸುಗ್ರೀವಾಜ್ಞೆಯನ್ನು ತಂತು. ಬಟ್ ಸುಗ್ರೀವಾಜ್ಞೆಗೆ ಕೇರ್ ತೆಗಿತಾ ಇದೆಯಾ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಂತ ಕೇಳಿದ್ರೆ ಉತ್ತರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಾಲದ ಕಂತು ಕಟ್ಟೋದಕ್ಕೆ ಜಸ್ಟ್ 10 ದಿನ ತಡ ಆಗಿದ್ದಕ್ಕೆ ಹಲ್ಲೆ ಮಾಡಿದ್ದು, ನಿಂದನೆ ಮಾಡಿ ರೌಡಿಸಂನ ವರ್ತನೆಯನ್ನ ತೋರಿಸಿರುವಂತಹ ಘಟನೆ ದಾವಣಗೆರೆಯ ಭಗತ್ ಸಿಂಗ್ ನಗರದ ಮೊಹಮ್ಮದ್ ಅಜರ್ ಅನ್ನೋರ ಮೇಲೆ ಆಗಿದೆ. 1 ವಾರ ಟೈಮ್ ಅನ್ನು ಪಾಪ ಇವ್ರು ಕೇಳ್ಕೊಂಡಿದ್ರು. ಸಾಲಗಾರರ ಹತ್ರ, ಏಜೆಂಟ್ರ ಹತ್ರ ಸಾಲಗಾರನಿಂದ ಕೇಳಲಾಗಿತ್ತು. ಫೈನಾನ್ಸ್ ಸಿಬ್ಬಂದಿ ಪುಡಿ ರೌಡಿಗಳಂತಹ ವರ್ತನೆ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸೆರೆಯಾಗಿದೆ. ಹಲ್ಲೆ ನಡೆಸಿದ್ದ 2 ರಿಕವರಿ ಏಜೆಂಟ್ಗಳು ಅರೆಸ್ಟ್ ಆಗಿದ್ದಾರೆ. ಮ್ಯಾನೇಜರ್ಗಾಗಿ ಸದ್ಯಕ್ಕೆ ಶೋಧ ನಡೆಯಲಾಗ್ತಾ ಇದೆ. ಬಟ್ ಆಟಾಟೋಪ ಅಂತೂ ನಿಂತಿಲ್ಲ. ನಿಮಗೆ ಹಲ್ಲೆಯ ವಿಜುವಲ್ಸ್ ಅನ್ನು ತೋರಿಸ್ಬಿಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಎಷ್ಟು ಸಾಲ ಮಾಡಿದ್ರು, ಆಮೇಲೆ ಇನ್ಸ್ಟಾಲ್ಮೆಂಟ್ ಅಂತ ಎಷ್ಟು ಕಟ್ಕೊಂಡು ಹೋಗ್ತಾ ಇದ್ರು? 1 ವಾರ 10 ದಿನ ಅಂತ ಹೇಳಿದ್ರೆ ಅದು ಈ ಸುಗ್ರೀವಾಜ್ಞೆಗೆ ಮುಂಚೆ RBI ನಲ್ಲಿ ರೂಲ್ಸ್ ಇರೋದು ಕೂಡ 90 ಡೇಸ್ ಒಳಗಡೆ ನೀವು 3,000 ರೂಪಾಯಿ ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಬರಬೇಕು ರಿಕವರಿ ಏಜೆಂಟ್ಗಳು ಅಂತ. ಇಲ್ಲಿ ಎಲ್ಲಾ ರೂಲ್ಸ್ ಅನ್ನ ಕೂಡ ಗಾಳಿಗೆ ತೂರಿದ್ದಾರೆ. ಯಾರೀ ರೌಡಿಗಳು, ಮತ್ತೆ ಏನೇನು ಸೆಕ್ಷನ್ಸ್ ಗಳನ್ನು ಹಾಕಿದ್ದಾರೆ, ಮ್ಯಾನೇಜರ್ ಎಲ್ಲ ಅಬ್ಸ್ಕಾಂಡ್ ಆಗಿದ್ದಾನೆ ಅಂತ. ಖಂಡಿತವಾಗ್ಲೂ ಮಮತಾ, ಏನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಪ್ಪಿಸೋದಕ್ಕೂ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಸುಗ್ರೀವಾಜ್ಞೆ ಹೊರಡಿಸಿ ಒಂದು ಅಂಕುಶವನ್ನು ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದೆ. ಆದರೆ ಮೈಕ್ರೋ ಫೈನಾನ್ಸ್ ಅವರು ಎಲ್ಲ ಸುಗ್ರೀವಾಜ್ಞೆಗೂ ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದಾವಣಗೆರೆಯ ಭಗತ್ ಸಿಂಗ್ ನಗರದ ಮೊಹಮ್ಮದ್ ಅಜರ್ ಎನ್ನುವರು ಈ ರೀತಿಯಾಗಿ ಒಂದು ಹಲ್ಲೆಗೊಳಗಾದಂತಹ ವ್ಯಕ್ತಿ. ಅವರು ಬಜಾಜ್ ಫೈನಾನ್ಸ್ ಅಲ್ಲಿ 1,66,000 ಒಂದು ಸಾಲವನ್ನು ಮಾಡಿದ್ರು. ಪ್ರತಿ ತಿಂಗಳು ಕೂಡ 7,000 ಚಿಲ್ಲರ ಈ ರೀತಿಯಾಗಿ ಕಂತನ್ನು ಕೂಡ ಕಟ್ಕೊಂಡ್ ಬರ್ತಾ ಇದ್ರು. ಆದ್ರೆ ಅವರು ಕೆಲಸ ಬಿಟ್ಟಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ PF ಅಮೌಂಟ್ ಬರೋದಿದೆ. ಇನ್ನೊಂದು 10 ದಿನದಲ್ಲಿ ನಾನು ಎಲ್ಲ ಲೋನ್ ಕ್ಲಿಯರ್ ಮಾಡ್ತೀನಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಬಜಾಜ್ ಫೈನಾನ್ಸ್ ಅವರಿಗೆ ಮಾಡ್ಕೊಂಡಿದ್ರು. ಆದ್ರೆ ಕೇವಲ 10 ದಿನ ಅಂದ್ರೆ 2ನೇ ತಾರೀಕು ಕಂತು ಕಟ್ಟಬೇಕಾಗಿತ್ತು. 2ನೇ ತಾರೀಕು ಕಟ್ಟಿಲ್ಲ. ಈಗ 13ನೇ ತಾರೀಕು ಅವ್ರ ಮೇಲೆ ಹಲ್ಲೆ ಮಾಡಿರೋದು. ಈಗಾಗಲೇ KT ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು ರಿಕವರಿ ಏಜೆಂಟ್ 2 ಮೇಲೆ, ಮತ್ತೆ ಬ್ರಾಂಚ್ ಮ್ಯಾನೇಜರ್ ಮೇಲೆ ಕೂಡ ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಈಗಾಗಲೇ 2 ರಿಕವರಿ ಏಜೆಂಟ್ ಕೂಡ ಬಂಧನ ಮಾಡಿರುವಂಥದ್ದು. ಯಾಕಂತಂದ್ರೆ ಪ್ರಮುಖವಾಗಿ RBI ರೂಲ್ಸ್ ಇರುವಂಥದ್ದು 90 ಡೇಸ್ ಆದಮೇಲೆ ಏನು ಕಟ್ಟಲಿಲ್ಲ ಹೋಗಬೇಕು, ರಿಕವರಿ ಮಾಡಬೇಕು ಅನ್ನುವಂಥ ಒಂದು ರೂಲ್ಸ್ ಇದೆ. ಆದರೆ ಕೇವಲ 10 ದಿನಕ್ಕೆ ಈ ರೀತಿಯಾಗಿ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿರೋದು, ಮತ್ತೆ ಅವ್ರನ್ನ ಅವಾಚ್ಯವಾಗಿ ನಿಂದನೆ ಮಾಡಿರುವಂಥದ್ದು ಸಾಕಷ್ಟು ಒಂದು ಹೇಯ ಕೃತ್ಯ ಆಗಿರುವಂಥದ್ದು ಮಮತಾ.